ಬಂಗಾಳಕ್ಕೂ ಕೂಡ ಬಂಗಾಳದ ಒಂದು ಫ್ಯಾಬ್ರಿಕ್ ಇದೆ. ಯಾವಾಗ ಆ ಫ್ಯಾಬ್ರಿಕ್ ವ್ಯತ್ಯಾಸ ಆಗಕ್ಕೆ ಶುರು ಆಯಿತೋ ಅಲ್ಲಿಯ ಜನಕ್ಕೆ ಅನ್ಸಕ್ಕೆ ಶುರು ಆಯಿತು, ನಾವು ಬಂಗಾಳಿಗಳು ಎಲ್ಲೋ ಒಂದು ಕಡೆ ಮೈನಾರಿಟಿ ಆಗಕ್ಕೆ ಹೊರಟಿದ್ದೀವಿ, ಇಲ್ಲಿಂದ ವಲಸಿಗರು ಬರ್ತಾ ಇದ್ದಾರೆ, ಅವರು ಕೂಡ ಈ ದೇಶದ ಪ್ರಜೆಗಳಲ್ಲ, ಅವರನ್ನು ಒಂದು ವ್ಯವಸ್ಥಿತವಾದಂಥ ರೀತಿಯಲ್ಲಿ ಈ ದೇಶದ ಪ್ರಜೆಗಳನ್ನಾಗಿ ಮಾಡಕ್ಕೆ ಹೊರಟಿದ್ದಾರೆ ಅಂತ ಅಂದಾಗ ನಮ್ಮ ದೇಶದ ಒಂದು ಆಚಾರ ವಿಚಾರ ಪದ್ಧತಿಗಳಿಗೆ ಅನುಗುಣವಾಗಿ ಇಲ್ಲದೇನೆ ಅವ್ರದೇ ಆದಂಥ ರೀತಿನ ಅವ್ರ ಸಂಖ್ಯೆ ಬೆಳೆಸ್ತಾ ಇದ್ದಾರೆ, ದೊಡ್ಡ ಪ್ರಮಾಣದಲ್ಲಿ ಬರ್ತಾ ಇದ್ದಾರೆ ಅಂತ ಅಂದಾಗ ಬಾಂಗ್ಲಾ ಮತ್ತು ಬಾಂಗ್ಲಾದೇಶಕ್ಕೆ, ಭಾರತ ಮತ್ತು ಬಾಂಗ್ಲಾದೇಶಕ್ಕೆ ವ್ಯತ್ಯಾಸ ಗೊತ್ತಾಗಲೇಬೇಕಲ್ವಾ. ಬಾಂಗ್ಲಾದೇಶವನ್ನು ಬೇರೆ ಮಾಡಿದ್ವಿ ನಾವು, ಈಸ್ಟ್ ಪಾಕಿಸ್ತಾನವನ್ನು ಬಾಂಗ್ಲಾದೇಶ ಮಾಡಿಕೊಟ್ವಿ ಅಂದಮೇಲೆ ಆ ಸಮಸ್ಯೆಗೆ ಸಂಪೂರ್ಣ ಇತಿಶ್ರೀ ಆಡಬೇಕಾಗಿದೆ. ಅಂದರೆ ಈಗ ನಾವೇನು ಬಯಸೋಣ, ಈಗ ನನಗೆ ಅನ್ಸತ್ತಪ್ಪ ಬಾಂಗ್ಲಾದೇಶ ವಲಸಿಗರನ್ನು ಡಿಪೋರ್ಟ್ ಮಾಡ್ತಕ್ಕಂಥ ಪ್ರಕ್ರಿಯೆಯನ್ನು ನಡೆಸಬೇಕು ಅಂತ. ಈಗ ರಾಜ್ಯ ಸರ್ಕಾರವೂ ನಿಮ್ಮದೇ ಆಗಿರುತ್ತೆ, ಕೇಂದ್ರ ಸರ್ಕಾರವೂ ನಿಮ್ಮದೇ ಆಗಿರುತ್ತೆ, ರಾಜಕೀಯದಲ್ಲಿ ಒಂದು ದೊಡ್ಡ ಗೆಲುವನ್ನು ಆ ಒಂದು ವಿಷಯ ನಿಮ್ಗೆ ತಂದು ಕೊಡ್ತು. ಈಗಾದರೂ ಈ ಬಾಂಗ್ಲಾದೇಶದ ವಲಸಿಗರ ಒಂದು ಪ್ರಶ್ನೆ ಭಾಷಣ ಎಲ್ಲ ಇದೆಯಲ್ಲ, ಇದು ಕಾರ್ಯರೂಪಕ್ಕೆ ಬರುತ್ತಾ? ಖಂಡಿತ ಬರುತ್ತೆ. ಇನ್ಮೇಲೆ ಅದ್ರ ಪ್ರಕ್ರಿಯೆ ಶುರು ಆಗುತ್ತೆ. ಯಾಕೆಂದ್ರೆ ಅದಕ್ಕೆ ಆದಂಥ ಒಂದು ಪ್ರಕ್ರಿಯೆ ಇದೆ. ನಮ್ಮದೇ ಒಂದು ರಿಪೋರ್ಟ್ ಪ್ರಕಾರ 20 ಲಕ್ಷ ಜನ ಬಾಂಗ್ಲಾದೇಶಿ ವಲಸಿಗರು ಭಾರತದಲ್ಲಿ ನೆಲೆಸಿದ್ದಾರೆ, ಬೇರೆ ಬೇರೆ ಕಡೆ ನೆಲೆಸಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ತುಂಬಾ ದೊಡ್ಡ ಪ್ರಮಾಣದಲ್ಲಿ ನೆಲೆಸಿದ್ದಾರೆ. ಇವ್ರನ್ನ ನಾವು ಅಕೌಂಟಬಿಲಿಟಿಗೆ ತಗೋಬೇಕು. ಮೊದಲು ಅವ್ರನ್ನ ಮಾಡ್ಕೊಂಡಿದ್ರೆ ಅದು 20 ಲಕ್ಷ ಅಲ್ಲ, ಇನ್ನೂ ಬಹಳ ಜಾಸ್ತಿ, ಇನ್ನೂ ಜಾಸ್ತಿ ಇದೆ. ಇನ್ನೂ ಜಾಸ್ತಿನೇ ಅಂತಾನೆ ತಗೊಳ್ಳೋಣ. ಯಾಕೆಂದ್ರೆ ಆನ್ ರೆಕಾರ್ಡ್ ಅವ್ರ ಮಕ್ಕಳು ಮರಿ ಮೊಮ್ಮಕ್ಕಳು ಜಾಸ್ತಿ ಆದ್ರೆ ಕಿರಣ್ ರಿಜಿಜು ಅವರು ಹೇಳಿದಂತ ಸಂದರ್ಭದಲ್ಲಿ ಕೊಟ್ಟಂತ ಒಂದು ವರದಿಯನ್ನು ಆಧರಿಸಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಅದು ಇನ್ನೂ ಹೆಚ್ಚಿದ್ರೆ ತುಂಬಾ ವಿಪತ್ಕಾರಿ ಸಂಗತಿನೇ. ಅವರನ್ನ ಮೊದಲು ಬೇರೆ ಮಾಡಬೇಕು, ಅವರನ್ನ ನೀವು ವಲಸಿಗರು ಅನ್ನುವಂಥ ರೀತಿಯಲ್ಲಿ ಮೊದಲು ಟ್ರೀಟ್ ಮಾಡಬೇಕು. ಯಾಕಂದ್ರೆ ಇಂಟರ್ನ್ಯಾಷನಲ್ ಟ್ರೀಟಿಗಳ ಪ್ರಕಾರ ಯಾರನ್ನೇ ಆಗಲಿ ಒಂದೇ ಸತಿ ಆ ದೇಶದಿಂದ ವಲಸೆ ಬಂದಿದ್ದಾರೆ ಅಂತಂದ್ರೆ ಎತ್ತು ಹೊರಗಡೆ ಹಾಕಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೆ ಆದಂತ ರೂಲ್ಸ್ ಇರುತ್ತೆ, ಅದನ್ನ ಫಾಲೋ ಮಾಡಬೇಕು ಅಂದ್ರೆ ಸೆಗ್ರಿಗೇಟ್ ಮಾಡಬೇಕು ಮೊದಲು. ಅವ್ರನ್ನ ಕೊಳತ್ತೂರು ಕ್ಷೇತ್ರದಲ್ಲಿ ಸ್ಟಾಲಿನ್ಗೆ ಹಿನ್ನಡೆ, ತಮಿಳುನಾಡು ಮುಖ್ಯಮಂತ್ರಿಗೆ 7,000 ಮತಗಳ ಹಿನ್ನಡೆ. ಟಿವಿಕೆ ಪಕ್ಷದ ಅಭ್ಯರ್ಥಿಯ ವಿರುದ್ಧ, ಟಿವಿಕೆ ಪಕ್ಷದ ಅಭ್ಯರ್ಥಿ VS ಬಾಬು ವಿರುದ್ಧ ಸ್ಟಾಲಿನ್ಗೆ ಹಿನ್ನಡೆ. ಡಿಎಂಕೆಯಲ್ಲಿದ್ದು ಸ್ಟಾಲಿನ್ ಶಿಷ್ಯರಾಗಿದ್ದ VS ಬಾಬು ಟಿವಿಕೆಗೆ ಹೋಗಿ ಅಭ್ಯರ್ಥಿಯಾಗಿದ್ರು. ಏಳು 7,000ಕ್ಕೂ ಹೆಚ್ಚು ಮತಗಳ ಹಿನ್ನಡೆ ಸ್ಟಾಲಿನ್ಗೆ. ನೂರ 10 ಕ್ಷೇತ್ರಗಳಲ್ಲಿ ಟಿವಿಕೆ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. %35 ವೋಟ್ ಶೇರ್ನ ಭವಿಷ್ಯವನ್ನ ಆಕ್ಸಿಸ್ ಮೈ ಇಂಡಿಯಾದ ಪ್ರದೀಪ್ ಗುಪ್ತಾ ಹೇಳಿದ್ರು. 34.9% ವೋಟ್ ತಗೊಂಡಿದ್ದಾರೆ. ಡೆಲ್ಟಾ 32.27, ಓಕೆ. ಚೆನ್ನೈ 45.38, AIADMK ಅಲ್ಲಿ ಬರೀ 19%, DMK ಅಲ್ಲಿ ಬರೀ 29%. ನಾರ್ತ್ ತಮಿಳ್ನಾಡು 30.82% ಆಫ್ ವೋಟ್ಸ್, ಅಲ್ಲಿ ಸ್ವಲ್ಪ ಸಮಬಲದ ಹೋರಾಟ ನಡೆದಿದೆ ನಾರ್ತ್ ತಮಿಳ್ನಾಡಿನಲ್ಲಿ. ಸೌತ್ ತಮಿಳ್ನಾಡಿನಲ್ಲೂ 33.92, ವೆಸ್ಟ್ ತಮಿಳ್ನಾಡುದಲ್ಲಿ 32.17. ಚೆನ್ನೈ ನಗರ ಸ್ವೀಪ್ ಮಾಡಿದೆ ಹೆಚ್ಚು ಕಡಿಮೆ ಟಿವಿಕೆ. ಹೀಗಾಗಿ ಸ್ಟಾಲಿನ್, ಸ್ವತಃ ಸ್ಟಾಲಿನ್ 7,000 ಮತಗಳ ಅಂತರದಿಂದ ಹಿನ್ನಡೆಯಲ್ಲಿದ್ದಾರೆ. 8,000 ಮತಗಳು. ಅಜಿತ್ ಎಕ್ಸಾಕ್ಟ್. ಎಸ್, ಯಾವುದೋ ಚಾನಲ್ ಕೂತ್ಕೊಂಡು ಡಾನ್ಸ್ ಮಾಡ್ತಿರ್ತಾರೆ ಈಗ ಪ್ರದೀಪ್ ಗುಪ್ತಾ. ಪಾಪ ಹತ್ತಿದ್ರು ಲೋಕಸಭೆಯಲ್ಲಿ. ಹೌದು, ಲೋಕಸಭೆಯಲ್ಲಿ ಹತ್ತಿದ್ರು, ಕಣ್ಣೀರು ಹಾಕಿದ್ರು ಅವರು. ರವೀಂದ್ರ ರೇಷ್ಮೆ ಸರ್, ವೆಸ್ಟ್ ಬೆಂಗಾಲ್ ಎಷ್ಟು ದೊಡ್ಡ ಗೆಲುವಿದು ಬಿಜೆಪಿಗೆ? ಬರೀ ಸಂಖ್ಯೆಗಳ ದೃಷ್ಟಿಯಿಂದ ಮಾತ್ರ ಅಲ್ಲ. ಪಶ್ಚಿಮ ಬಂಗಾಳದಲ್ಲಿ ಕೇವಲ ಸರ್ಕಾರಗಳು ಪಕ್ಷಗಳ ಬದಲಾವಣೆ ಅಷ್ಟೇ ಅಲ್ಲ, ಅಲ್ಲಿನ ರಾಜಕೀಯ ಸಂಸ್ಕೃತಿಯಲ್ಲಿ ಬದಲಾವಣೆ ತರೋಕ್ಕೆ ಸಾಧ್ಯವಾದರೆ ಈ ಗೆಲುವಿಗೊಂದು ಅರ್ಥ ಇರುತ್ತೆ. ಯಾಕೆಂತಂದರೆ ಮೊದಲು 34 ವರ್ಷ
ಕಮ್ಯುನಿಸ್ಟರು 15 ವರ್ಷ ತೃಣಮೂಲ ಕಾಂಗ್ರೆಸ್ನವರೆಲ್ಲ ಆ ಕೇಡರು ಅಂತಂದು ಕೇಡಿಗಳ ದೊಡ್ಡ ಗ್ಯಾಂಗ್ಸ್ಟರ್ಗಳನ್ನು ತಯಾರು ಮಾಡಿಬಿಟ್ಟಿದ್ರು. ಪುಂಡು ಪೋಖರಿಗಳು ರೌಡಿಗಳೆಲ್ಲ ಪಕ್ಷದ ಕಾರ್ಯಕರ್ತರು ಅಂತಂದ್ಬಿಟ್ಟು ಸರ್ಕಾರಿ ಕಚೇರಿಗಳಲ್ಲಿ ಕೂತ್ಕೊಂಡ್ಬಿಟ್ಟು ಜನಸಾಮಾನ್ಯರಿಗೆ ಕಿರಿಕಿರಿ ಕೊಡೋಕೆ ಶುರು ಮಾಡಿಬಿಟ್ಟಿದ್ರು. ಅದ್ರ ಜೊತೆಗೆ ನಮ್ಮ ಕಣ್ಣೆದುರಿಗೆ ನೋಡಿದ್ದೀವಿ, ಈ ಪಶ್ಚಿಮ ಬಂಗಾಳ ಮತ್ತು ಕೇರಳ ಭಾರತದಲ್ಲಿ ಅತಿ ಹೆಚ್ಚು ಸಾಕ್ಷರತೆ ಇರುವಂಥ, ಅತಿ ಹೆಚ್ಚು ರಾಜಕೀಯ ಜಾಗೃತಿ ಇರುವಂಥ ರಾಜ್ಯಗಳು. ಅವು ಹೋಲಿಸಿದ್ರೆ ನಮ್ಮ ಕರ್ನಾಟಕ, ನಮ್ಮ ಸ್ಥಳೀಯ ರಾಜಕಾರಣಿಗಳಿಗೆ ನಾವು ಎಷ್ಟೇ ಟೀಕೆ ಟಿಪ್ಪಣಿ ಮಾಡಿದ್ರು ಕೂಡ ಒಂದು ಪ್ರಗತಿ ಪಥದತ್ತ ಕರ್ನಾಟಕವನ್ನು ತಗೊಳ್ಳಿ. ಬೇರೆ ಬೇರೆ ಕಾಲಘಟ್ಟದಲ್ಲಿ 1970ರ ದಶಕದಲ್ಲಿ ದೇವರಾಜ ಅರಸು, 80ರ ದಶಕದಲ್ಲಿ ರಾಮಕೃಷ್ಣ ಹೆಗಡೆ, ಅದಾದ ನಂತರ ದೇವೇಗೌಡರು, ಅದಾದ ನಂತರ SM ಕೃಷ್ಣ ಅವರು, ನಾವು ಎಲ್ಲ ರಾಜ್ಯಗಳು ಮುಂದುವರೆದ ರಾಜ್ಯಗಳಂತ ಯಾವ್ದು ಹೇಳ್ಕೊಳ್ತಾ ಇದ್ರು ಅದನ್ನೆಲ್ಲ ದಾಟಿ ಇವತ್ತು ಬೆಂಗಳೂರು ಇಡೀ ಪ್ರಪಂಚದ ಜಾಗತಿಕ ತಂಗುದಾಣ ಆಗಿದೆ ಅಂತಂದರೆ ಅದಕ್ಕೆ ಹೋಲಿಸಿದ್ರೆ ನಾವು ನೋಡಿರೋದು ಏನು ಪಶ್ಚಿಮ ಬಂಗಾಳದಲ್ಲಿ ಅವರೆಲ್ಲ ಭಾಳ ಮೇಧಾವಿಗಳಾಗಿದ್ದರು. ಕಮ್ಯುನಿಸ್ಟ್ ಪಕ್ಷದ ನಾಯಕರಂತೂ ಉನ್ನತ ವ್ಯಾಸಂಗ ಪಡೆದವರಾಗಿದ್ದರು. ಸಂಸ್ಕೃತಿ, ಸಾಹಿತ್ಯ, ಸಂಗೀತ ಎಲ್ಲದರಲ್ಲೂ ಕೂಡ ಅವ್ರ ಪ್ರಭಾವ ದೊಡ್ಡದಾಗಿದೆ. 19ನೇ ಶತಮಾನದ ಹಿಂದೂ ಸಮಾಜ ಸುಧಾರಕರಿಂದ ಹಿಡಿದ್ಬಿಟ್ಟು ಆಧುನಿಕ ಕಾಲದವರೆಗೂ ಕೂಡ ಭಾರತೀಯರು ಒಂದು ಈಸ್ಥೆಟಿಕ್ಸ್ ಅನ್ನೋದು ಕೊಟ್ಟಿದ್ದ ಬೆಂಗಾಲಿಗಳು. ಅಂಥ ಬೆಂಗಾಲು ಒಂದು ಪುಂಡು ಪೋಖರಿಗಳಿಗೆ ರಾಜಕಾರಣಕ್ಕೆ ಬಲಿಯಾಗ್ಬಿಡ್ತಲ್ಲ. ನಮ್ಮ ಎದುರಿಗೆ ಎಲ್ಲ ಅವನತಿ ಎಲ್ಲ ಅಭಿವೃದ್ಧಿ ಸೂಚ್ಯಂಕಗಳೇ ಕಲ್ಕತ್ತಾ ಹಿಂದೆ ಬಿತ್ತು, ಇಡೀ ಪಶ್ಚಿಮ ಬಂಗಾಳ ಹಿಂದೆ ಬಿದ್ದುಬಿಟ್ಟಿದೆ. ನಾವು ನೋಡ್ತಾ ಇದ್ದೀವಿ, ಅನಕ್ಷರಸ್ಥ ಬಂಗಾಳಿಗಳು, ಅರಶಿಕ್ಷಿತ ಬಂಗಾಳಿಗಳು, ಸುಶಿಕ್ಷಿತ ಬಂಗಾಳ ಎಲ್ಲರೂ ಬೆಂಗಳೂರಿಗೆ ಬಂದುಬಿಟ್ಟು ಬದುಕು ಕಟ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂದಾಗ ಎಷ್ಟು ಮಟ್ಟಿಗೆ ಸಹಿಸ್ಕೊಳ್ಳಿಕ್ಕೆ ಸಾಧ್ಯ? ಈ BJP ಹೋಗ್ತಾರೆ ಬರೀ ಹಿಂದೂ ಮುಸ್ಲಿಂ ಮಾತಾಡ್ತಾ ಇದ್ದಾರೆ. ಮೊದಲು 20 ವರ್ಷ ಕಾಂಗ್ರೆಸ್ ಅಧಿಪತ್ಯ ಇತ್ತು. ಡಾಕ್ಟರ್ ಪ್ರಫುಲ್ ಚಂದ್ರ ಘೋಷ್, 14 ವರ್ಷ ಡಾಕ್ಟರ್ BC ರಾಯ್, 5 ವರ್ಷ ಡಾಕ್ಟರ್ PC ಸೇನ್, ಆಮೇಲೆ ಒಂದು 2 ವರ್ಷ ಒಬ್ಬ ಬಂಡಾಯ ನಾಯಕ ಅಜಯ್ ಮುಖರ್ಜಿ ಅಂತ, ಅವರೇ ಎಡಪಂಥೀಯ ಸರ್ಕಾರ, ಅವರು ಬಾಂಗ್ಲಾ ಕಾಂಗ್ರೆಸ್ ಅಂತ ಮಾಡ್ಕೊಂಡ್ಬಿಟ್ರು. ಅದಾದ್ಮೇಲೆ 34 ವರ್ಷ ಜ್ಯೋತಿ ಬಸು, 11 ವರ್ಷ ಬಸು ಭಟ್ಟಾಚಾರ್ಯ, 15 ವರ್ಷ ಮಮತಾ ಬ್ಯಾನರ್ಜಿ. ಅವೆಲ್ಲರೂ ಹಿಂದೂಗಳೇ, ಅದು ಭದ್ರಲೋಕ ಸಮುದಾಯವರು, ಎಲ್ಲರೂ ಭದ್ರಲೋಕ ಸಮುದಾಯವರು. ನನಗೆ ಆಶ್ಚರ್ಯ ಆಗ್ತಿರೋದು ಅದೇ, 79 ವರ್ಷಗಳ ಕಾಲ ಕೇವಲ ಭದ್ರಲೋಕ ಸಮುದಾಯದ ಕೈಯಲ್ಲೇ ರಾಜಕೀಯ ನಾಯಕತ್ವ ಇದೆ. ಅಲ್ಲಿ ಯಾರೂ ಸಾಮಾಜಿಕ ನ್ಯಾಯ ಅನ್ನೋ ಶಬ್ದನೇ ಎತ್ತೋದಿಲ್ಲ, ಮೀಸಲಾತಿ ಬೇಕಂತ ಹೇಳೋದಿಲ್ಲ. ಅಲ್ಲಿ ದಲಿತರು, OBCಗಳು, ಮುಸಲ್ಮಾನರು, ಅವ್ರಿಗೆ ಯಾರಿಗೂ ಏನು ನಾಯಕತ್ವನೇ ಬೇಡವಾ? ಅವ್ರಿಗೆ ಆಸ್ಪಿರೇಷನ್ಸ್ ಇಲ್ವಾ? ಅಲ್ಲಿ ಆ ಉಗ್ರಗಾಮಿತ್ವ ಮತ್ತು ವೈಲೆನ್ಸ್ ಬರ್ತಿರೋದಕ್ಕೆ ಅದೇ ಕಾರಣ ಅಂತ ಕಾಣುತ್ತೆ. ಅನೇಕ ಸಪ್ರೆಸ್ಡ್ ಫೀಲಿಂಗ್ಸ್, ದೇ ಆರ್ ಫೈಂಡಿಂಗ್ ದೇರ್ ಎಕ್ಸ್ಪ್ರೆಷನ್ ವೈಲೆನ್ಸ್.